ಸಾಹಿತ್ಯ ಎಸ್ ಎಲ್ ಭೈರಪ್ಪ ಅವರ ಹುಟ್ಟೂರಲ್ಲಿ ನೀರವ ಮೌನ. ಭೈರಪ್ಪನವರ ಜೊತೆಗಿನ ಒಡನಾಟವನ್ನು ಇದೀಗ ಸಂತೇಶ್ವರ ಗ್ರಾಮಸ್ಥರು ನೆನಪಿಸ್ಕೊಳ್ತಾ ಇದ್ದಾರೆ. ಅದು ಹಳ್ಳಿ, ಅವ್ರ ಊರು. ಭೈರಪ್ಪನವರ ಭಾವಚಿತ್ರಕ್ಕೆ ಹಾರ ಹಾಕಿ ಗ್ರಾಮಸ್ಥರು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಗ್ರಾಮ. ಎಸ್ ಎಲ್ ಭೈರಪ್ಪ, ನನ್ನ ಪೂರ್ತಿ ಹೆಸರು ಹೇಳಿದೆ, ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಅಂತ. ಅದು ಎಸ್ ಎಲ್ ಭೈರಪ್ಪ ಇನ್ಷಿಯಲ್, ನಾವು ಊರುಗಳ ಕಡೆ ಇಟ್ಕೊಳ್ತಾರಲ್ಲ ಹಾಗೆ. ಮನೆಯಲ್ಲೇ ಗ್ರಂಥಾಲಯವನ್ನು ಮಾಡ್ಕೊಂಡಿದ್ರಂತೆ ಭೈರಪ್ಪ ಅವರು. ಸಾಹಿತ್ಯ ಎಸ್ ಎಲ್ ಭೈರಪ್ಪ ಅವರ ಹುಟ್ಟೂರಲ್ಲಿ ಇದೀಗ ಕಣ್ಣೀರು ನೀರವ ಮೌನ ಮಾತ್ರ ಉಳ್ಕೊಂಡಿದೆ. ಅಂತಹ ದೊಡ್ಡ ಕಲಶವನ್ನು, ಕಿರೀಟವನ್ನು ಕಳ್ಕೊಂಡು ಊರು ಒಂಥರ ಅನಾಥ ಭಾವ ಕಾಡ್ತಾ ಇರುತ್ತೆ. ಈಗ ಯಾರಾದರೂ ಚಿಕ್ಕ ಪುಟ್ಟ ಸೆಲೆಬ್ರಿಟಿಗಳೇ ನಮ್ಮೂರುಗಳ ಕಡೆ ಆದರೆ ಅವ್ರು ನಮ್ಮೂರವ್ರು ಗೊತ್ತಾ ಅಂತೀವಿ. ಅಂಥದ್ರಲ್ಲಿ ಇಂತಹ ತುಂಬಿದ ಕೊಡ ಅಥವಾ ಜ್ಞಾನದ ಭಂಡಾರ, ಒಂದು ಲೈಬ್ರರಿ ನಮ್ಮೂರಿನದ್ದು ಅಂದಾಗ ಆ ಊರಿನವ್ರು ಇಲ್ಲಿ ತನಕ ನಾವು ಯಾವ ಊರು ಗೊತ್ತಾ, ನಾವು ಎಸ್ ಎಲ್ ಭೈರಪ್ಪ ಅವರು ಇದ್ದಾರಲ್ಲ ಆ ಊರು ಅಂತ ಹೇಳ್ಕೊಳ್ಳೋ ಹೆಮ್ಮೆ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ನೆಕ್ಸ್ಟ್ ಲೆವೆಲ್ ಅವೆಲ್ಲವೂ ಕೂಡ. ಬಟ್ ಈಗ ಅಂತಹ ಒಂದು ಕಲಶವನ್ನು ಕಳ್ಕೊಂಡು ಆ ಊರಿಗೆ ಅನಾಥ ಭಾವ ಕಾಡ್ತಾ ಇದೆ. ಅವರ ಇತಿಹಾಸವನ್ನು ನೋಡ್ತಾ ಇದ್ದೀರಿ ಒಂದು ಕಾಲಮ್ನಲ್ಲಿ, ಹೇಗೆ ಬದುಕನ್ನು ಸಾಗಿಸಿದ್ರು ಅಂತ. ಇದೊಂದು ರೀತಿ ಸ್ಕ್ರ್ಯಾಚಿಂದ ಮೇಲೆ ಬಂದರು ಅಂತಾರಲ್ಲ, ಝೀರೋಯಿಂದ ಹೀರೋ ಆದರು ಅಂತ. ಎಸ್ ಎಲ್ ಭೈರಪ್ಪ ಅವರ ಜೀವನವೂ ಕೂಡ ಹಾಗೆ. ಆಮೇಲೆ ಅವ್ರು ಬರಿತಾ ಇದ್ದಿದ್ದೆಲ್ಲ ನಮಗೆ ಬಹಳ ಆಪ್ತವಾಗಿ ಅನ್ನಿಸ್ತಾ ಇತ್ತು, ಸ್ವಂತ ಅಂತ ಅನ್ನಿಸ್ತಾ ಇತ್ತು. ಕಾರಣ ಇಷ್ಟೇ, ಅವೆಲ್ಲವನ್ನು ಅವರು ಅನುಭವಿಸಿದರು. ಬಡತನ ಅನ್ನೋದನ್ನ ಅನುಭವಿಸಿದ್ರು, ಹಾಗೆ ಆ ನೋವುಗಳು, ಜೊತೆಲಿ ಹುಟ್ಟಿದವ್ರನ್ನ ಕಳ್ಕೊಂಡಾಗ ಆದಂತಹ ನೋವು, ಇವೆಲ್ಲವನ್ನು ಅನುಭವಿಸಿ ಅದನ್ನು ಬರವಣಿಗೆ ಮುಖಾಂತರ ನಮ್ಮಗಳಿಗೆ ಉಣಬಡಿಸ್ತಾ ಇದ್ರು. ಹಾಗಾಗಿ ಎಸ್ ಎಲ್ ಭೈರಪ್ಪ ಅವರು ಅಂದ ತಕ್ಷಣ ಅದೊಂದು ರೀತಿ ಹೆಮ್ಮೆ ಮತ್ತು ಗೌರವ ಆಟೋಮೆಟಿಕ್ ಆಗಿ ಬರ್ತಾ ಇತ್ತು. ಈಗ ಅವರ ಹುಟ್ಟೂರು, ಅವರನ್ನು ಕಳ್ಕೊಂಡು ಬಹಳ ಅನಾಥವಾಗಿದೆ. ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ, ಎಸ್ ಎಲ್ ಭೈರಪ್ಪ 1934 ಆಗಸ್ಟ್ 20ನೇ ತಾರೀಕು ಜನಿಸ್ತಾರೆ. ಅವರ ಕೆಲಸ ನಿಮ್ಮೆಲ್ರಿಗೂ ಗೊತ್ತು. ಲೇಖಕರು ಮತ್ತು ಕಾದಂಬರಿಕಾರರಾಗಿದ್ದರು. 94 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಇದೀಗ ನಮ್ಮೆಲ್ಲರನ್ನ ಅಗಲಿದ್ದಾರೆ.